पूज्याय राघवेन्द्राय सत्यधर्मरताय च. ಗುರುಮಾತ ಅವರೀಗ ನೀವು ಹೇಳ್ತಾ ಇದ್ರಿ ಈ ಧನ್ವಂತರಿ ವಿಶೇಷತೆ ಬಗ್ಗೆ ಹೇಳಿದ್ರಿ. ಈಗ ನಿನ್ನೆ ಸಂಕಷ್ಟಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ವಿ. ಸಂಕಷ್ಟಿಯನ್ನು ಚಂದ್ರನ ನೋಡಿ ಉಪವಾಸ ವ್ರತವನ್ನು ಕೈ ಬಿಡಬೇಕು ಅಂತೇಳಿ ಹೇಳ್ತಾರೆ. ಈ ಸಂಕಷ್ಟಿ ಅಂತ ಸಂದರ್ಭ ಬಂದಾಗ ಬೆಳಗಿನ ಸಂಜೆವರೆಗೂ ಉಪವಾಸ ಇರ್ತೀವಿ. ಸಂಜೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೂಡ ಅನ್ನ ಪ್ರಸಾದ ಕೊಡ್ತಾರೆ. ಹೌದು. ಈಗ ಉಪವಾಸ ಇರುವಂಥವ್ರು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಹೆಂಗೆ ಇದು ಅಂತ ನೋಡಿ, ಸಂಕಷ್ಟಹರ ದಿನ ದಿವಸ ನೋಡಿ, ಸಂಕಷ್ಟ ಅಂದ್ರೇ ದೊಡ್ಡದಾಗದಂಥ ಕಷ್ಟಗಳು, ನಮಗಿರೋಂಥ ಮನ ಕಷ್ಟ, ಮನ ಸಂಕಟ ಏನೇನೋ ಇರುತ್ತೆ, ಲೀಲೆಗಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಕಷ್ಟ ವಿಧ ವಿಧವಾಗಿ ಬರುತ್ತೆ. ಆ ಸಂಕಷ್ಟ ಹರ ಅಂದರೆ ಶಿವ. ಸಂಕಷ್ಟ ಕಷ್ಟ ಬಂದಿದ್ದಂತನೂ ಹರ ಅಂದರೆ ಶಿವ. ಸಂಕಷ್ಟ ಹರ ಚತುರ್ಥಿ. ಚತುರ್ಥಿ ಅಂದ್ರೇ ಆ ಗಣೇಶನಿಗೆ ಮುಖ್ಯವಾದಂಥ ದಿನ. ಆ ಗಣೇಶನ ಅರನ ಮಗ ಗಣೇಶ. ಹಾಗಾಗಿ ಸಂಕಷ್ಟ ಏನೇ ಬಂದಿದ್ರೇನು ಅರನ ಮಗನ ಹತ್ರ ಹೋಗಿ ನೀವು ಹೇಳಿ. ಅವತ್ತಿನ ದಿವಸ ನೀವು ಹೇಳ್ಬಿಟ್ಟು ಏನು ಉಪವಾಸ ಇದ್ದು ಏನು ನೀವು ಉಪವಾಸ ಇದ್ದು ಏನೇನು ಭಗವಂತನಿಗೆ ನೇಮವಾಗಿ ಪೂಜೆ ಎಲ್ಲ ಸಲ್ಲಿಸ್ತಿರೋ, ಹಾಗಾಗಿ ಅದರಿಂದ ನೀವು ಇರೋಂಥ ಕಷ್ಟ ಸಂಕಷ್ಟ ಏನೇನು ಪಡ್ತಿದ್ದೀರೋ ಅದೆಲ್ಲ ಪರಿಹಾರ ಆಗೋದಕ್ಕೆ ನಿಮಗೆ ದಾರಿ ಸಿಗುತ್ತೆ ಅಂತ ಅರ್ಥ. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ದೇವಸ್ಥಾನದಲ್ಲಿ ಹೋಗಿ ಆ ಪ್ರಸಾದ ಕೊಡ್ತಾರೆ. ಅನ್ನ ಪ್ರಸಾದ ಕೊಡುವಾಗ, ಮುಖ್ಯವಾಗಿ ಅನ್ನ ಪ್ರಸಾದ ಕೊಡುವಾಗ ತಿನ್ನಬಾರ್ದು ಅನ್ನೋ ಅಂಥದ್ದು ಏಕಾದಶಿ ದಿವಸ ಮಾತ್ರನೇ, ಮತ್ತಿನ ದಿವಸ ಎಲ್ಲ ಅಲ್ಲ. ಏಕಾದಶಿ ದಿವಸ ಅನ್ನ ಯಾಕೆ ನಾವು ಊಟ ಮಾಡಬಾರ್ದು ಅನ್ನೋದು ಖಂಡಿತ ಒಂದು ಏಕಾದಶಿ ದಿವಸ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತು ಸಂಕಷ್ಟಹರ ಚತುರ್ಥಿ ಅವ್ರು ಕೇಳಿದಂಥ ಪ್ರಶ್ನೆಗೆ ಖಂಡಿತ ಒಂದು ಒಳ್ಳೆಯ ಉತ್ತರ ಖಂಡಿತ ಕೊಡಲೇಬೇಕು. ಹಾಗಾಗಿ ಯಾಕೆ ಗಣಪತಿಗೋಸ್ಕರನೇ ಮಾಡಬೇಕು, ಯಾಕೆ ನಾವು ಗಣಪತಿ ಹತ್ರನೇ ಹೋಗಬೇಕು, ಉಪವಾಸ ಯಾಕೆ ಮಾಡಬೇಕು, ಚಂದ್ರನ ನೋಡಿದಾದ್ಮೇಲೆ ನಾವು ಊಟ ಮಾಡಬೇಕು ಅಂತ ಅಂದರೆ ಖಂಡಿತ ಸೂರ್ಯ ಚಂದ್ರಾದಿಗಳ ಆಶೀರ್ವಾದ ನಮಗೆ ಬೇಕೇ ಬೇಕು. ಆ ಚಂದ್ರನ ಏನಕ್ಕೆ ನೋಡಬೇಕು ಅಂದರೆ ಶಿವನ ದರ್ಶನ ಮಾಡಿದ್ದಷ್ಟೇ ನಮಗೆ ಪುಣ್ಯ. ಹಾಗಾಗಿ ಅವರು ಶಿವನಲ್ಲಿ ಇರೋಂಥ ಚಂದ್ರನ ದರ್ಶನ ಶಿವನ ತಲೆಯಲ್ಲಿ ಇರೋಂಥ ಚಂದ್ರನ ಪಾದ ಮುಟ್ಟಿ ಬಂದಂಥ ದರ್ಶನ ನಮಗೆ ಸ್ಪರ್ಶ ಆಗುತ್ತೆ. ಹಾಗಾಗಿ ನೋಡಿ, ಯಾವುದೇ ಒಂದು ಕಷ್ಟ ಬರಲಿ, ಸಂಕಷ್ಟ ನಮ್ಮಿಂದ ಹೊರಗಡೆ ಹೋಗಬೇಕು ಅಂದರೆ ಸಂಕಷ್ಟಹರ ಚತುರ್ಥಿ ದಿವಸ ಒಂದೇ ಒಂದು ದಿನ, 15 ದಿವಸಕ್ಕೊಮ್ಮೆ ಬರುತ್ತೆ, ಒಂದಿನ ಮಾತ್ರ ನೀವು ಉಪವಾಸ ಇದ್ದಿದ್ದು ನಿಜ. ಆದರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಗುರುವೇ ಶರಣಂ. ಓಕೆ ಅಮ್ಮ, ಧನ್ಯವಾದಗಳು. ಬಹಳಷ್ಟು ಜನರಿಗೆ ಅನ್ನ ತಿನ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಇದೆ. ಖಂಡಿತ. ಆದರೆ ತಿನ್ಬಹುದು, ಏನು ಸಮಸ್ಯೆ ಆಗಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ, ತಿನ್ಬಹುದು. ಏಕಾದಶಿ ದಿವಸ ಮಾತ್ರನೇ ಅನ್ನ ಊಟ ಮಾಡಬಾರ್ದು. ಅದಕ್ಕೂ ಸಹ ಏಕಾದಶಿ ಬರುವಾಗ ನಾನು ತಿಳಿಸ್ಕೊಡ್ತೀನಿ ಖಂಡಿತ. ಓಕೆ. ಇನ್ನು ರಾಯರ ಅನುಗ್ರಹ ಬೇಕು ನಮಗೆ. ಎಷ್ಟೋ ಜನ ಮದುವೆ ಆಗ್ತಾ ಇರೋದಿಲ್ಲ, ಮಕ್ಕಳಾಗ್ತಾ ಇಲ್ಲ ಅನ್ನೋದು. ಈಗ ಮದುವೆ ವಿಚಾರಕ್ಕೆ ಬರೋದಾದ್ರೆ ಪ್ರಯತ್ನ ಪಡ್ತಾ ಇರ್ತಾರೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ, ಆದ್ರೂ ಅವರಿಗೆ ಕಂಕಣ ಬಲ ಕೂಡಿ ಬರೋದಿಲ್ಲ. ಈಗ ರಾಯರ ಅನುಗ್ರಹ ಬೇಕು ನಮಗೆ, ಕಂಕಣ ಬಲ ಕೂಡಿ ಬರಬೇಕು ಅಂದ್ರೆ ಯಾವ ಅನುಷ್ಠಾನ ನಾವು ಮಾಡಬೇಕು? ಖಂಡಿತ. ನೋಡಿ, ರಾಯರು ಯಾವ ಜಾತಿ ಕುಲ ಮತನೇ ಅವ್ರು ನೋಡಿಲ್ಲ. ಕಾರಣ ಏನು ಅಂತಂದರೆ, ಭಗವಂತ ಆ ಭೂಮಾದೇವಿಲೇ ಆ ಪೀಠ ಹಾಕ್ಕೊಂಡು ಅಮೃತ ಗಳಿಗೆಲೆ ಹೋಗಿ ಅವರು ಬೃಂದಾವನ ಪ್ರವೇಶ ಆದ ಕೂಡಲೇ ಆ ಭಗವಂತ ಹೇಳಿರೋ ಅಂಥದ್ದು ಯಾರಿಗೂ ಸರಿ, ಯಾವ ಕಾಲಕ್ಕೂ ಸರಿ, ಯಾವ ಕಷ್ಟದಿಂದ ಬಳಲ್ತಾ ಇದ್ದಾರೆ, ಎಲ್ಲ ಪ್ರಾಬ್ಲಮಲ್ಲೂ ಸಿಗಾಕೊಂಬಿಟ್ಟಿದ್ದಾರೆ ಅಂತ ಅನ್ನೋರನ್ನ ಕಾಪಾಡೋಕ್ಕೋಸ್ಕರನೇ ಆ ಭಗವಂತ ಅನುಭವಿಸಿದ ಕಷ್ಟ ಎಲ್ಲ ನಮಗೆ ಈ ರೀತಿ ನಮ್ಮ ಕಷ್ಟನೆಲ್ಲ ಒಂದು ಅನುಭವದಿಂದ ಸರಿ ಮಾಡಬೇಕು ಅಂತಲೇ ಅವರು ಮನುಷ್ಯ ಅವತಾರ ತಾಳಿ ಬಂದಂಥವರು. ಹಾಗಾಗಿ ಅವತಾರ ಮಹಾಪುರುಷ ಅವರು. ನೋಡಿ, ಭಕ್ತ ಪ್ರಹ್ಲಾದ, ಮಹಿಲಿಕ ರಾಜ, ವ್ಯಾಸರಾಯ ತೀರ್ಥರು, ರಾಘವೇಂದ್ರ ಸ್ವಾಮಿ, ಹೀಗೆ ಅವತಾರದಿಂದ ಬಂದಂಥ ಭಗವಂತ ಒಬ್ಬೊಬ್ಬರು ಕಷ್ಟನೂ ದೋಷ ಆಗಲಿ, ಪಾಪ ಆಗಲಿ, ಕರ್ಮ ಆಗಲಿ ಅವರು ತೊಳಿತಾ ಇದ್ದಾರೆ. ಹೇಗೆ ಅಂತ ಅಂದರೆ, ಅವರು ನಿಷ್ಠೆಯಿಂದ ನಾವು ಭಕ್ತಿಯಿಂದ ಪೂಜೆ ಮಾಡಿ ಫಸ್ಟ್ ಅವ್ರು ಭಕ್ತರಾಗಬೇಕು. ನೋಡಿ, ರಾಘವೇಂದ್ರ ಸ್ವಾಮಿ ಭಕ್ತರಾಗಬೇಕು ಅಂತ ನಾವಿದ್ದರೆ ಖಂಡಿತ ಹೋದ ಜನ್ಮದಲ್ಲಿ ಅವ್ರು ಭಕ್ತರಾಗಿದ್ದರೆ ಮಾತ್ರ ಅಂತೆ ಈ ಜನ್ಮದಲ್ಲಿ ಅವ್ರು ಭಕ್ತರಾಗೋದಕ್ಕೆ ಸಾಧ್ಯ. ಎಲ್ಲ ದೇವರಿಗೂ ಈಸಿಯಾಗಿ ಭಕ್ತರಾಗ್ಬೋದಂತೆ, ಆದರೆ ರಾಘವೇಂದ್ರ ಸ್ವಾಮಿಗೆ ಹಾಗೆ ಇಲ್ವೇ ಅಲ್ಲ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿ ಬೇಗ ಭಕ್ತರನ್ನ ಕರೆಸ್ಕೊಳ್ಳಲ್ಲ. ನಿಧಾನದಿಂದ ಕಷ್ಟಕೊಟ್ಟು ನಷ್ಟ ಕೊಟ್ಟು ಅವ್ರನ್ನೆಲ್ಲ ನೀಟಾಗಿ ಜಲ್ಡೆ ಮಾಡಿ 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 ಅವ್ರನ್ನ ಸ್ಟ್ರಾಂಗ್ ಹಾಕಿನೇ ಅವ್ರನ್ನ ಕರ್ಕೊಳ್ಳೋದು. ಯಾಕೆ ಅಂತ ಅಂದರೆ ಅವರಲ್ಲಿರೋಂಥ ನಿಷ್ಠೆ, ಅವರಲ್ಲಿರೋಂಥ ಸತ್ಯ ಧರ್ಮ. ನೋಡಿ, ಅದಕ್ಕೆ ಹೇಳಿದ್ದಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅದು ಯಾಕೆ ಹೇಳಿದ್ದಾರೆ ಅಂದರೆ,
ಪೂಜ್ಯ ಗುರುಗಳಾದ ನೀವು, ನಿಮ್ಮನ್ನು ಪೂಜೆ ಮಾಡ್ತೀವಿ ನಾವು, ಸತ್ಯ ಧರ್ಮದಿಂದ ನಾವು ಆಚರಣೆ ಮಾಡ್ತೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ, ವ್ರತವನ್ನು ನಾವು ಆಚರಣೆ ಮಾಡ್ತೀವಿ. ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ, ಭಜನೆಯಿಂದನೂ ಸಹ ನಿಮ್ಮನ್ನು ಪೂಜೆ ಮಾಡ್ತೀವಿ. ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ, ಕಲ್ಪವೃಕ್ಷನ ನೀವು ಪೂಜೆ ಮಾಡ್ತೀರಾ. ಹಾಗಾಗಿ ನಾವೂ ಸಹ ಕಲ್ಪವೃಕ್ಷನ ಪೂಜೆ ಮಾಡಿ ಆ ಭಗವಂತನಂತೆಯೇ ನಾವು ಹೊಲಿಸ್ಕೊತೀವಿ. ನೀವು ಹೇಗಿದ್ದೀರೋ ಅದೇ ರೀತಿ ನಾವು ಸಹ ಇರ್ತೀವಿ ಸ್ವಾಮಿ, ನಮಗೆ ಬಂದು ಒಲಿರಿ ಅಂತ ಹೇಳಿ ಒಲಿಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಆ ಭಗವಂತ ಏನು ಮನಸ್ಸಿಂದ ನೀವು ಫುಲ್ಲ ಮನಸ್ಸಿಂದನೇ ಬಂದು ನಮ್ಮ ಹತ್ರ ಖಂಡಿತ ನಮ್ಮ ಮನಸ್ಸಲ್ಲಿ ನೆಲೆ ಆಗ್ತಾರೆ. ಆ ನೆಲೆ ಆಗಂಥ ಸಮಯ ಯಾವುದು ಅಂತಂದರೆ ಖಂಡಿತ ಒಂದು ಪೌರ್ಣಮಿ ದಿವಸ ಅವ್ರನ್ನ ಮನಸ್ಸು ಸಾಕ್ಷಿಯಿಂದ ಪೂಜೆ ಮಾಡೋದಕ್ಕೆ ನಮ್ಮ ಮನೇಲಿ ಏನೂ ಇಲ್ಲ, ನಾವು ನಮಗೆ ಫುಲ್ಲು ಭಕ್ತನಾಗ್ತೀವಿ ಅಷ್ಟೇ ಅಂದ್ರೂ ಸಹ ನಿಷ್ಠೆಯಿಂದ ಸತ್ಯ ಧರ್ಮದಿಂದ ಪೂಜೆ ಮಾಡಿ ಆ ಕಲ್ಪವೃಕ್ಷನ ತಂದು ಆ ಕೈಲಾಸದಿಂದ ಬಂದಂಥ ವೈಕುಂಠದಿಂದ ಬಂದಂಥ ಕಲ್ಪವೃಕ್ಷಕ್ಕೆ ಆ ಭಗವಂತ ಪೂಜೆ ಮಾಡಿದ್ದಾರೆ. ಅದೇ ರೀತಿ ಅವ್ರಿಗೂ ಕಲ್ಪವೃಕ್ಷ ಕಾಮಧೇನು ಅಂತಾರೆ. ಕಾಮಧೇನು ಯಾವ ರೀತಿ ಮನಸ್ಸಿದೆಯೋ ಅದೇ ರೀತಿ ಆ ಭಗವಂತನ ಮನಸ್ಸು. ಖಂಡಿತ ಪಾಪ ಆಗಲಿ, ಕರ್ಮ ಆಗಲಿ, ದೋಷ ಆಗಲಿ, ಎಂಥದ್ದೇ ಶಾಪ ಆಗಲಿ, ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋದಾಗಲಿ, ಅದೇ ರೀತಿ ದಾನ ಧರ್ಮ ಮಾಡೋದಾಗಲಿ, ತಾಯಿ ತಂದೆನ ಪ್ರೀತಿಯಿಂದ ನೋಡ್ಕೊಳ್ಳೋದಾಗಲಿ, ಕುಟುಂಬನ ಪ್ರೀತಿಸೋದಾಗಲಿ, ಇದೆಲ್ಲ ಮಾಡಿದ್ದೇ ನಿಜ ಅಂದರೆ ಖಂಡಿತ ಅವ್ರು ಭಕ್ತರಾಗಿ ಸ್ವೀಕಾರ ಮಾಡೇ ಮಾಡ್ತಾರೆ. ಏನಪ್ಪ ಓದ್ ಜನ್ಮದಲ್ಲಿ ಅವ್ರು ಭಕ್ತರಾಗಿದ್ದರೆ ಮಾತ್ರನೇ ಈ ಜನ್ಮದಲ್ಲಿ ಭಕ್ತರಾಗೋಕ್ಕೆ ಸಾಧ್ಯ ಅಂತಾರೆ ಅಂತ ಅಂದರೆ ಕಾರಣ ನೋಡಿ, ರಾಘವೇಂದ್ರ ಸ್ವಾಮಿಗೂ ನಮಗೂ ಬಂಧ ಇದೆ ಅಂದರೆ ನಮಗೇ ಗೊತ್ತಿಲ್ದಿರ ಯಾವಾಗ ಬೇಕಾದರೂ ಮಂತ್ರಾಲಯ ಹೋಗ್ತಾ ಇರ್ತೀವಿ. ಏನು ಪ್ಲಾನೇ ಬೇಕಾಗಿಲ್ಲ, ಪ್ರೋಗ್ರಾಮೇ ಬೇಕಾಗಿಲ್ಲ, ಖಂಡಿತ ಹೋಗ್ತಾ ಇರ್ತೀವಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ದಾನಧರ್ಮ ಮಾಡಬೇಕು, ಸತ್ಯ ಧರ್ಮದಿಂದ ಇರಬೇಕು, ಭಯಭಕ್ತಿಯಿಂದ ಇರಬೇಕು. ಖಂಡಿತ ರಾಘವೇಂದ್ರ ಸ್ವಾಮಿಗೆ ನಾವು ಶುದ್ಧತೆ ಮನಸ್ಸನ್ನು ಇಟ್ಕೊಂಡಿದ್ರೆ ಮಾತ್ರನೇ ನಮ್ಮ ಹತ್ರ ಬರ್ತಾರೆ ವಿನಃ ಖಂಡಿತ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಎಷ್ಟೋ ಜನ ಭಕ್ತರುಗಳು, ರಾಘವೇಂದ್ರ ಭಕ್ತರುಗಳು ಯಾವ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ. ಹಾಗೆ ಹೇಳ್ತಾರೆ ಅಂತ ಅಂದರೆ ಯಾವುದೋ ಒಂದು ಒಳ್ಳೆಯ ವಿಷಯಕ್ಕೋಸ್ಕರನೇ. ಖಂಡಿತ ಹೇಳೋದಾಗಿದ್ರೂ ಸಹ ಅದನ್ನು ತಿದ್ದುಕೊಳ್ಳಿ. ಖಂಡಿತ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಮಾಂಚಾಲಮ್ಮನವ್ರ ದರ್ಶನ ಮಾಡಿ, ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ ಅಮ್ಮ. ಇನ್ನು ಮಕ್ಕಳು ಆಗ್ತಾ ಇರಲ್ಲ, ಮದುವೆ ವಿಚಾರ ಹೇಳಿದ್ರಿ. ಸೊ ಮಕ್ಕಳು ಆಗ್ತಾ ಇರಲ್ಲ ಅಂತ ಅಂದಾಗ ಸೊ ಎಷ್ಟು ವಾರಗಳ ಕಾಲ ಅನುಷ್ಠಾನ ಮಾಡಬೇಕು, ರಾಯರನ್ನ ಹೇಗೆ ಹೋಲಿಸ್ಕೋಬೇಕು? ಖಂಡಿತ ನೋಡಿ, ಸಂತಾನ ಭಾಗ್ಯ ಇಲ್ಲ ಅನ್ನೋರು ಖಂಡಿತ ಬನ್ನಿ. ಅದೇನು ತಡೆ ಆಗಿದೆ, ನಾನು ಆಫೀಸ್ ಸಹ ಇಟ್ಟಿದ್ದೀನಿ, ಬನ್ನಿ. ಖಂಡಿತ ನಿಮ್ಮ ಮುಖ ರಾಶಿ ನೋಡುವಾಗ ಅದೇ ರೀತಿ ಕೈಯಲ್ಲಿ ನಾನು ಮಂತ್ರ ಬರಿತೀನಿ. ಆ ಮಂತ್ರ ಅಂಗೈಯಲ್ಲಿ ಬಲಗೈಯಲ್ಲಿ ಮಂತ್ರ ಬರಿತೀನಿ. ಮಂತ್ರ ಬರೆಯುವಾಗಲೇ ನನಗೆ ಹೇಳು ವಯಸ್ಸಲ್ಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಏನು ಕೊಟ್ಟಿದ್ದಾರೆ, ಏನು ಕಟ್ಟಳೆ ಇಟ್ಟಿದ್ದಾರೆ, ಅದೇ ರೀತಿ ಏನು ಮಂತ್ರ ಹೇಳಿದ್ರು ಅನ್ನೋಂಥದ್ದು ನನಗೆ ಜ್ಞಾಪಕ ಬರುತ್ತೆ. ಬರೆಯುವಾಗ ಆ ಮಂತ್ರನ ಬರೆದು ನಿಮಗೆ ಆಗುತ್ತಾ ಇಲ್ವಾ ಅಂತ ಅನ್ನೋದು ಖಂಡಿತ ನನ್ನಿಂದ ಹೇಳಕ್ಕೆ ಸಾಧ್ಯ. ನನಗೆ ಬೇಕಾಗಿರೋದು ಒಂದೇ ವರ್ಷದಲ್ಲಿ ನಿಮಗೆ ಸಂತಾನ ಭಾಗ್ಯ ಸಿಗೋಂಥ ನಾನು ಅದನ್ನು ದಾರಿ ಕೊಡ್ತೀನಿ. ಅದೇ ರೀತಿ ಮದುವೆ ಆಗಿಲ್ಲ, ದೋಷ ಇದ್ದರೆ ಖಂಡಿತ ಮದುವೆ ಲೇಟ್ ಆಗುತ್ತೆ. ಆದರೆ ದೋಷ ಇಟ್ಕೊಂಡು ಮದುವೆ ಮಾಡ್ಕೊಂಬಿಡಬಾರ್ದು. ಮಾಡ್ಕೊಂಡಾದಮೇಲೆ ನಾಳೆ ದಿವಸ ಸಂತಾನ ಭಾಗ್ಯ ಖಂಡಿತ ಸಿಗೋದಿಲ್ಲ. ಆ ದೋಷನ ಪರಿಹಾರ ಮಾಡಬೇಕು, ಆಮೇಲೆ ಮದುವೆ ಮಾಡ್ಕೋಬೇಕು. ಯಾರಾಗಿದ್ರೇನು ನೋಡಿ, ದೋಷ ಇತ್ತು ಅಂದರೆ ಕಂಪ್ಲೀಟು ಆ ದೋಷ ಪರಿಹಾರ ಆಗೋವರೆಗೂ ವಯಸ್ಸು ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ಸರಿ, ಕಮ್ಮಿ ಆದ್ರೂ ಸರಿ, ಖಂಡಿತ ಮದುವೆ ಮಾಡಬಾರ್ದು. ಅದನ್ನೆಲ್ಲ ಪರಿಹಾರ ಮಾಡಿ ಅದನ್ನು ಸಹ ನಾನು ಮಾಡಿಕೊಡ್ತೀನಿ. ಎಂಥದ್ದೇ ಶಾಪ ಆಗಿರಲಿ, ದೋಷ ಆಗಿರಲಿ, ಪಿತೃ ದೋಷ ಆಗಿರಲಿ, ಪಿತೃ ಪಾಪ ಆಗಿರಲಿ, ಎಂಥದ್ದೇ ಆಗಿರಲಿ, ಖಂಡಿತ ಬನ್ನಿ, ನಾನು ಅದನ್ನು ಸರಿ ಮಾಡಿಕೊಡ್ತೀನಿ. ಸಂತಾನ ಭಾಗ್ಯಕ್ಕೆ ಅನುಷ್ಠಾನ ಏನು ಮಾಡಬೇಕು, ಹೇಗಿರಬೇಕು ಅಂತಂದರೆ ಖಂಡಿತ 12 ಗುರುವಾರ ನಾನು ಹೇಳೋದನ್ನು ಫಾಲೋ ಮಾಡಲೇಬೇಕು. 12 ಗುರುವಾರ ಉಪವಾಸ ತಗೋಬೇಕು. ದೇವರಿಗೆ ಅಂತ ಅಂದರೆ ಗರ್ಭರಕ್ಷಾಂಬಿಕೆಗೆ, ಶ್ರೀ ರಾಘವೇಂದ್ರ ಸ್ವಾಮಿ ಮುಖಾಂತರ ಗರ್ಭರಕ್ಷಾಂಬಿಕೆಗೆ 12 ಗುರುವಾರ ಏನು ಊಟ ಮಾಡಬೇಕು ಅನ್ನೋದು ನಾನು ಮಂತ್ರಿಸ್ಕೊಡೋ ಅಂಥ ಥಿಂಗ್ಸನ್ನು ಮಾತ್ರನೇ ನೀವು ಉಪಯೋಗ ಮಾಡ್ಕೋಬೇಕು. ಅದೇ ರೀತಿ ಹಣ್ಣುಗಳನ್ನ ಕೊಡ್ತೀನಿ, ಅದೇ ರೀತಿ ಬಳಸಬೇಕು. ಆಗ 12 ವಾರ ಅದನ್ನು ನೀವು ಮಾಡಿದಂಥದ್ದಾದರೆ ಖಂಡಿತ ನಿಮಗೆ ಸಂತಾನ ಭಾಗ್ಯ ಸಿಕ್ಕೇ ಸಿಗುತ್ತೆ. ಎಷ್ಟೋ ಜನ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೋಬೇಕು ಅಂತ ಹೋದವ್ರಿಗೂ ಸಹ ಫೇಲ್ಯೂರ್ ಆಗಿರೋರು ಇದ್ದಾರೆ, ತುಂಬ ನೊಂದ್ಕೊಂಡಿದ್ದಾರೆ. ಖಂಡಿತ ಬನ್ನಿ, ಭಗವಂತನ ಆಶೀರ್ವಾದದಲ್ಲಿ, ರಾಘವೇಂದ್ರ ಸ್ವಾಮಿ ಆಶೀರ್ವಾದದಲ್ಲಿ ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಮಗು 1 ವರ್ಷ ಅಥವಾ 1.5 ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವಂಶ ವೃಕ್ಷನ ನಾನು ಸರಿ ಮಾಡಿ ಕೊಡ್ತೇನೆ.
ಹಾಗಾಗಿ ಅದು ಮಾತ್ರ ಅಲ್ಲ, ಯಾವ ಕಾರಣಕ್ಕೂ ಸರಿ ನಂಬಿಕೆಯಿಂದ ಬರಬೇಕು, ತನ್ನಂಬಿಕೆ ಇರಬೇಕು, ಭಗವಂತನಲ್ಲಿ ಭಯ ಭಕ್ತಿ ಇರಬೇಕು. ಅದಿದ್ದಿದ್ದು ಸತ್ಯ ಆದರೆ ಖಂಡಿತ ನಡೆಯುತ್ತೆ. ಅನುಷ್ಠಾನ ಭಗವಂತನಲ್ಲಿ ಸಂಕಲ್ಪ ಆಗಬೇಕು. ಫಸ್ಟು ರಾಘವೇಂದ್ರ ಸ್ವಾಮಿ ಸಂಕಲ್ಪ ಆಗಬೇಕು. ಸಂಕಲ್ಪ ಆದ ನಂತರ ಅವ್ರಿಗೆ ಒಂದು ನಂದಾದೀಪ ಹಚ್ಚಬೇಕು. ಅವ್ರಿಗೆ ಹಚ್ಚ ಅಂತ ನಂದಾದೀಪ ನೀವು ಮಾಡ್ತಾ ಇರೋಂಥ ನಂದಾದೀಪದಲ್ಲಿ ನಿಮ್ಮ ಮನಸ್ಸಾಕ್ಷಿಯಲ್ಲಿರಬೇಕು. ಆಗ ಮಾತ್ರನೇ ಆ ಭಗವಂತ ಖಂಡಿತ ನಮ್ಗೆ ಒಲಿತಾನೆ. ಬನ್ನಿ, ಅದೆಂಥದ್ದೇ ಆಗಿರಲಿ ನಾನು ಸರಿ ಮಾಡಿಕೊಡ್ತೀನಿ. ಗುರುವೇ ಶರಣು. ಓಕೆ ಮಾ, ಧನ್ಯವಾದಗಳು. ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಈಗ ಧನ್ವಂತರಿ ವಿಚಾರಕ್ಕೆ ಬರೋದಾದರೆ, ಈಗ ಯಾವ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದರೆ ನಾವು ಧನ್ವಂತರಿಯನ್ನು ಆರಾಧನೆ ಮಾಡ್ಬೋದು? ಎಷ್ಟು ದಿನ ಮಾಡಬೇಕಾಗಿ ಬರುತ್ತೆ? ಖಂಡಿತ ಧನ್ವಂತರಿಗೆ ನೋಡಿ, 3 ಶನಿವಾರ ಮೂರೇ 3 ವಾರ ಭಾನುವಾರ ಮಾತ್ರ ನೀವು ಉಪವಾಸ ತಗೋಬೇಕು ಧನ್ವಂತರಿ ಸ್ವಾಮಿಗೆ. ಫಸ್ಟ್ ಮನೇಲೇ ಚಿಕ್ಕದು ಒಂದೇ ಒಂದು ಗಣೇಶನ ಒಂದು ಹಾಲಲ್ಲಿ ಗಣೇಶನ ಚೆನ್ನಾಗಿ ಹಾಲಲ್ಲಿ ಅಭಿಷೇಕ ಮಾಡಿಬಿಟ್ಟು ಭಗವಂತನ ಮನೇಲೇ ಪ್ರಾರ್ಥನೆ ಮಾಡಿ ಇಟ್ಬಿಟ್ಟು ಧನ್ವಂತರಿ ಆಯುರ್ವೇದಿಕ್ ನೀವು ಹೋಗಬೇಕು ಅಂತಂದರೆ, ಟ್ರೀಟ್ಮೆಂಟ್ ತಗೋಬೇಕು ಅಂದರೆ 3 ಭಾನುವಾರ ಮಾತ್ರ ಉಪವಾಸ ತಗೋಬೇಕು. ಯಾವ ಕಾರಣಕ್ಕೂ ಸರಿ ನಾನ್ ವೆಜ್ ಊಟ ಮಾಡೋರಾಗಿರಲಿ, ಯಾವ ಕಾರಣಕ್ಕೂ ನಾನ್ ವೆಜ್ಜನ್ನ 3 ವಾರ ಮುಗಿಯೋವರೆಗೂ ಬಳಸಬಾರ್ದು. ಯಾಕೆಂದರೆ ಅವರು ಮಹಾವಿಷ್ಣುವಿನ ಅವತಾರ. ಹಾಗಾಗಿ ಅಮೃತ ಕಳಸನೇ ಕೈಲಿಟ್ಕೊಂಡಿರೋವಂಥವ್ರು. ಹಾಗಾಗಿ ಎಷ್ಟು ಆ ಮಹಾನುಭಾವನಿಗೆ, ಎಷ್ಟು ಅವತಾರ ಮಹಾಪುರುಷನಿಗೆ, ಎಷ್ಟು ಅದು ಧರೆಯಿಂದ ಬಂದಂಥ ನೋಡಿ, ಆ ಧರೆಗೆ ಬಂದಂಥ ಮಹಾವಿಷ್ಣು ಎಲ್ಲ ಅವತಾರದಲ್ಲೂ ಬಂದಿದ್ದಾರೆ. ಅದರಲ್ಲಿ ಒಂದು ರೂಪ ಧನ್ವಂತರಿ ರೂಪ. ಆ ಧನ್ವಂತರಿ ರೂಪದಲ್ಲಿ ದೇಹದಲ್ಲಿ ಟಾಪ್ ಟು ಬಾಟಮ್ವರೆಗೂ ಎಂಥದ್ದೇ ಸಮಸ್ಯೆ ಆಗಿರಲಿ, ಯಾವುದೇ ಆಗಿರಲಿ, ಖಂಡಿತ 3 ವಾರ ಉಪವಾಸ ಇದ್ದು, ಭಾನುವಾರ ಉಪವಾಸ ಇದ್ದು, ಆದಿತ್ಯವಾರ ಉಪವಾಸ ಇದ್ದು ನೀವು ಅವ್ರನ್ನ ದರ್ಶನ ಮಾಡಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಸತ್ಯವಾಗಿದ್ದೆ, ಖಂಡಿತ ಅದು ಸಕ್ಸಸ್ ಆಗುತ್ತೆ. ಯಾವ್ಯಾವ ಟ್ರೀಟ್ಮೆಂಟ್ ತೊಗೋಬೋದು, ನಮಗೆ ಯಾವ್ಯಾವ ದೇಹ ಪ್ರಾಬ್ಲಮ್ಗೆ ಯಾವುದ್ಯಾವ್ದಕ್ಕೆ ತೊಗೊಂಡ್ರೆ ಒಳ್ಳೆಯದು ಅಂತ ಅಂದರೆ ನೋಡಿ, ಇವಾಗ ಬ್ಲಡ್ ಕ್ಯಾನ್ಸರ್ ಬರ್ತಾ ಇದೆ, ಅದೇ ಬೋನ್ ಕ್ಯಾನ್ಸರ್ ಇದೆ, ಚೆಸ್ಟ್ ಕ್ಯಾನ್ಸರ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಈ ಥರ ಎಲ್ಲ ಬರ್ತಾ ಇದೆ, ಯೂಟ್ರಸ್ ಕ್ಯಾನ್ಸರ್ ಈ ಥರ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಾಗಲೇ ಖಂಡಿತ ಆಯುರ್ವೇದಿಕ್ ಹೋಗ್ಬಿಡಿ. ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ, ಧನ್ವಂತರಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ, ಭಗವಂತ ಈ ಥರ ನನಗೆ ಹೇಳ್ತಾ ಇದ್ದಾರೆ, ಅದರಿಂದ ನನ್ನ ಕಾಪಾಡು ಅಂತ ಹೇಳಿ 3 ವಾರ ಉಪವಾಸ ಇದ್ದು ನೋಡಿ, ಖಂಡಿತ ಮೈಯೆಲ್ಲ ಜುಮ್ಮನ್ನುತ್ತೆ. ಆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತೆ. ಅದೇ ರೀತಿ ಮತ್ತೆ ಬೇರೆ ಯಾವುದಕ್ಕೆ ಅಂದರೆ, ದೇಹದಲ್ಲಿ ಯಾವಾಗ ನೋಡಿದ್ರೂ ಬೆವರಿನ ಸ್ಮೆಲ್ಲು ಬರ್ತಾನೆ ಇರುತ್ತೆ. ಒಬ್ಬೊಬ್ರಿಗೆ ಹತ್ರನೇ ಹೋಗೋಕ್ಕಾಗಲ್ಲ, ಒಂಥರ ಬೇಜಾರಾಗುತ್ತೆ. ಅದೇ ರೀತಿ ಅವ್ರಿಗೆ ಬೇಜಾರಾಗುತ್ತೆ. ಅದೇ ರೀತಿ ಸ್ಕಿನ್ನು ಯಾವಾಗ ನೋಡಿದ್ರೇನು ಸ್ಕಿನ್ನು ಒಂಥರ ಸಿಪ್ಪೆ ಥರ ಬರ್ತಾನೆ ಇರುತ್ತೆ. ಅದಕ್ಕೂ ಸಹ ಖಂಡಿತ ಹೋಗಿ ಆಯುರ್ವೇದಿಕ್ ಟ್ರೀಟ್ಮೆಂಟೇ ಮಾಡಿಸ್ಕೋಬೇಕು. ಹಾಗಾಗಿ ಯಾರೇ ಆಗಿರಲಿ, ಒಂದು ನಮಗೆ ದೇಹದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಧನ್ವಂತರಿನ ಫಸ್ಟು ನೀವು ಹೋಗಿ ದರ್ಶನ ಮಾಡಿ. ಆ ಧನ್ವಂತರಿ ಸ್ವಾಮಿನ ದರ್ಶನ ಮಾಡುವಾಗ ಆ ವಿಷ್ಣು ಭಗವಾನ್ ಏನೇನೆಲ್ಲ ಅವತಾರದಲ್ಲಿದ್ರೋ ಆ ಅವತಾರದಿಂದ ಅಷ್ಟು ಅವತಾರದಲ್ಲೂ ನಮಗೆ ಆಶೀರ್ವಾದ ಸಿಗುತ್ತಂತೆ. ಖಂಡಿತ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಓಕೆ ಮಾ, ಇನ್ನು ಧನ್ವಂತರಿ ಮಂತ್ರ ಪಠಣೆ ಮಾಡುವುದರಿಂದ ಸೊ ಏನೇನು ಅನುಕೂಲಗಳಾಗುತ್ತೆ, ಯಾವ ಸಮಯದಲ್ಲಿ ಧನ್ವಂತರಿ ಮಂತ್ರವನ್ನು ಪಠಣೆ ಮಾಡಿ? ಖಂಡಿತ ಅದು ಸಂಸ್ಕೃತದಲ್ಲಿ ಬೇಕಾದಷ್ಟಿದೆ. ನನಗೆ ಗೊತ್ತಿರೋ ಅಂಥ ಮಂತ್ರ ಒಂದೇ ಹೇಳ್ತೀನಿ ನಾನು. ಗುರುವೇ ಶರಣಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತಕಳಸಹಸ್ತಾಯ ಸರ್ವಾಮಯ ತ್ರಿಲೋಕ್ಯನಾದಾಯ ಶ್ರೀ ಮಹಾವಿಷ್ಣವೇ ನಮೋ ನಮಃ. ನೋಡಿ, ಆ ಭಗವಂತ ಎಷ್ಟೋ ಅವತಾರದಲ್ಲಿ ನೆಲೆಸಿದ್ದಾರೆ, ಎಷ್ಟೋ ವಿಶೇಷತೆಯಿಂದ ನೆಲೆಸಿದ್ದಾರೆ. ಆ ಮಹಾವಿಷ್ಣುನ ಕಣ್ ತುಂಬಿಸ್ಕೊಬೇಕು ಅಂದರೆ ಸಾಲದೇ ಇಲ್ಲ. ಅಷ್ಟು ಆ ಭಗವಂತನಿಗೆ ಎಳ್ಳೆಣ್ಣೆಲಿ ಅಭಿಷೇಕ ಮಾಡುವಾಗ ಆ ಭಗವಂತನ ಆ ಕಣ್ಣಲ್ಲಿಂದ ಎಣ್ಣೆ ಸುರಿತಾ ಇರುವಾಗ ನಾವು ಫಸ್ಟು ಯಾವ ದೇವಸ್ಥಾನಕ್ಕೆ ಹೋದ್ರೂ ಸರಿ ಖಂಡಿತ ನಾವು ಡೈರೆಕ್ಟಾಗಿ ಮುಖ ನೋಡಬಾರ್ದು. ಫಸ್ಟ್ ಪಾದನ ನಾವು ನಮಸ್ಕಾರ ಮಾಡ್ಕೊಳ್ಳೋಂಗೆ ನಮ್ಮ ಮನಸ್ಸು ಹೇಳಬೇಕು. ಅದೇ ರೀತಿ ಸ್ವಾಮಿ ಫಸ್ಟ್ ಪಾದ ನೋಡಿಬಿಟ್ಟು ಹಾಗೆ ಪಾದ ನೋಡಿ ಹಿಂಗೆ ಮಾಡಿಕೊಂಡು
ನಮಸ್ಕಾರ ಮಾಡ್ಕೊಂಡು ಹಾಗೆ ಹೋಗ್ತಾ ಇರಬೇಕು, ಮುಖ ನೋಡಬೇಕು. ಖಂಡಿತ ಶನೇಶ್ವರ ಸ್ವಾಮಿಗೆ ಹೋದ್ರೇನೂ ಸರಿ ಟಕ್ಕಂತ ಮುಖ ನೋಡಬೇಡಿ, ಡೈರೆಕ್ಟಾಗಿ ಯಾವ ದೇವ್ರಿಗೂ ನಿಂತು ನಮಸ್ಕಾರ ಮಾಡಬೇಡಿ, ಸೈಡಲ್ಲೇ ಇರಬೇಕು, ಸೈಡಲ್ಲೇ ನಾವೆಲ್ಲನೂ ಮಾಡಬೇಕು. ಯಾವ ಕಾರಣಕ್ಕೂ ಎದುರಾಗಿ ನಿಲ್ಲಬಾರ್ದು. ಭಗವಂತನ ಎದುರಾಗಿ ನಿಲ್ಲುವಾಗ ನಮ್ಮ ದೃಷ್ಟಿ ಭಗವಂತನಿಗೆ ಹೊಡೆಯುತ್ತಂತೆ. ಅದಕ್ಕೆ ನಾವು ಅಲ್ಲಲ್ಲೇ ಗಿಡಿನೆಸ್ ಆಗಿ ಬಿದ್ದುಬಿಡ್ತೀವಿ. ಅಲ್ಲ ಅಂತ ಅಂದರೆ ಎಲ್ಲಾದರೂ ಹೋಗೋಂಥ ಗಾಡೀಲಿ ಹೋಗೋಂಥ ಟೈಮಲ್ಲಿ ಬಿದ್ದುಬಿಡ್ತೀವಿ. ಯಾಕೆಂದರೆ ಎಷ್ಟೋ ರಶ್ ಇದ್ರೂ ಸರಿ ಸೆಂಟ್ರಲಲ್ಲಿ ಹೋಗಿ ಆ ಭಗವಂತನ ದರ್ಶನ ಮಾಡ್ತಾ ಇದ್ದೀವಿ. ಖಂಡಿತ ಮಾಡಬಾರ್ದು. ಅವ್ರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಖಂಡಿತ ನಾವು ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಹಾಗಾಗಿ ಅದನ್ನು ಮಾಡಬಾರ್ದು. ಇದೇ ಮಂತ್ರ ಸ್ವಾಮಿ ಬಂದುಬಿಡ್ತಾರೆ ನನಗೆ. ಅದೇ ರೀತಿ ಧನ್ವಂತರಿ ಸ್ವಾಮಿಗೆ ಹೋಗಿ ಇನ್ನೂ ಇದೆ, ಸಂಸ್ಕೃತದಲ್ಲಿ ಬೇಕಾದಷ್ಟು ಮಂತ್ರ ಇದೆ. ನನಗೆ ಗೊತ್ತಿರೋದು ಭಗವಂತ ಎಷ್ಟು ಕೊಟ್ಟಿದ್ದಾರೋ. ನಮ್ಮ ತಂದೆ ನಾನು ಚಿಕ್ಕ ವಯಸ್ಸಾಗಿರುವಾಗ ನಮ್ಮ ತಾಯಿ ನಮ್ಮ ತಂದೆ ಏನೇನು ಹೇಳ್ತಾ ಇದ್ರೋ ಇಲ್ಲಿ ಇಟ್ಕೊಂಬಿಟ್ಟಿದ್ದೀನಿ, ಅದು ಬರ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ. ಏನೋ ಗೊತ್ತಿರೋ ಅಷ್ಟು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯದಿಂದ ಇರಿ. ಖಂಡಿತ ಆ ಭಗವಂತನಲ್ಲಿ ನಾನೂ ಸಹ ಪ್ರಾರ್ಥನೆ ಮಾಡ್ತೀನಿ. ಎಷ್ಟೋ ಜನ ನಿನ್ನೆ ದಿವಸ ನೋಡಿ ನನ್ನ ಹತ್ರ ಫೋನ್ ಮಾಡಿಬಿಟ್ಟು ಆಪ್ರೇಷನ್ ಆಗಿ ಅವ್ರಿಗೆ ಎಂಥ ಒಂದು ಅನುಕೂಲತೆ ಇಲ್ದಿರ ಕಷ್ಟಪಡ್ತಾ ಇದ್ದಾರೆ, ಮನೇಲಿರೋದು ಸಹ ಅವರನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ ಅನ್ನೋ ಥರ ತುಂಬ ಜನ 4-5 ಜನ ನನ್ನ ಹತ್ರ ಹೇಳಿ ಹತ್ಕೊಂಡಿದ್ದಾರೆ. ಹತ್ತೋರು ಅಷ್ಟು ಜನನೂ ಗಂಡಸ್ರೇನೆ ನೋಡಿ. ಅಳ್ತಾ ಇರೋದು ಜಾಸ್ತಿ ಗಂಡಸ್ರೇನೆ. ಯಾಕೆಂದರೆ ಹೊರಗಡೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಾವು ಲೇಡೀಸ್ ಆಗಿರೋರು ಫ್ರೆಂಡ್ಸ್ ಹತ್ರ ಆಗಲಿ, ಅಮ್ಮನ ಹತ್ರ ಆಗಲಿ, ಅಪ್ಪನ ಹತ್ರ ಆಗಲಿ ಪಟ ಅಂತ ಹೇಳ್ಬಿಡ್ತೀವಿ. ಆದರೆ ಗಂಡಸರು ಆ ರೀತಿ ಹೇಳ್ಕೊಳಕ್ಕಾಗೋದಿಲ್ಲ. ಒಂದು ಶಯ್ಯಾನ ಸ್ವಭಾವ ಇರುತ್ತೆ. ಹಾಗಾಗಿ ಯಾರಿಗೂ ಯಾವ ಕಾರಣಕ್ಕೂ ತೊಂದರೆಗಳು ಕೊಡಬೇಡಿ. ಇರೋವರೆಗೂ ಒಂದು ಹೊಟ್ಟೆ ತುಂಬ ಊಟ ಹಾಕಿ, ಮೈ ತುಂಬ ಬಟ್ಟೆ ಕೊಡಿ. ಮುಖ್ಯವಾಗಿ ಆಶ್ರಮದಲ್ಲಿ ಬಿಡೋವಂಥವ್ರು ಖಂಡಿತ ಯಾವ ಕಾರಣಕ್ಕೂ ಕರ್ಕೊಂಡೋಗಿ ಬಿಡಬೇಡಿ. ನಿಮ್ಮೆಲ್ಲರ ಹತ್ರ ಈ ಒಂದು ಬೇಡಿಕೆ ಇಡ್ತೀನಿ ನಾನು. ಖಂಡಿತ ರಾಘವೇಂದ್ರ ಸ್ವಾಮಿಗೆ ಇಷ್ಟನೇ ಆಗಲ್ಲ ನೋಡಿ. ರಾಘವೇಂದ್ರ ಸ್ವಾಮಿಗೆ ಇಷ್ಟ ಆಗಬೇಕು ಅಂದರೆ ಫಸ್ಟು ತಾಯಿ ತಂದೆನ ಚೆನ್ನಾಗಿ ನೋಡ್ಕೋಬೇಕಂತೆ. ಅದೇ ರೀತಿ ಬಂದು ಬಳಗನೆಲ್ಲ ಪ್ರೀತಿಸ್ಬೇಕಂತೆ. ಅದೇ ರೀತಿ ನಾವು ದಾನ ಧರ್ಮ ಅಂತ ಮಾಡೋಂಥವ್ರಾಗಿರ್ಬೇಕಂತೆ. ಹಾಗಾಗಿ ಆವಾಗಲೇ ಆ ಭಗವಂತ ಬಂದು ಖಂಡಿತ ನಮ್ಮನ್ನು ಆಶೀರ್ವಾದ ಮಾಡೋದು. ರಾಘವೇಂದ್ರ ಸ್ವಾಮಿ ಭಕ್ತರಾಗಬೇಕು ಅಂದರೆ ಏನು ತ್ಯಾಗ ಬೇಕಾಗಿಲ್ಲ. ನಿಷ್ಠೆಯಿಂದ ಇರಿ, ಭಕ್ತಿಯಿಂದ ಪೂಜೆ ಮಾಡಿ, ಅಷ್ಟೇ ಸಾಕು. ಒಂದು ದಿನಕ್ಕಾದರೂ ಒಬ್ರಿಗೆ ಒಂದು 10 ರೂಪಾಯಿ ದಾನ ಮಾಡಿ. ಯಾರು ನಿಮಗೆ ಇವರು ಮಾಡಿದ್ರೆ ಒಳ್ಳೆಯದು ಅನಿಸುತ್ತೋ ವಯಸ್ಸಾಗಿರೋ ಅಂಥವ್ರಿಗೆ ಖಂಡಿತ ಮಾಡ್ದಿರ ಇರಬೇಡಿ. ದಯವಿಟ್ಟು ಒಳ್ಳೆಯದಾಗಲಿ ಎಲ್ರಿಗೂ. ಎಲ್ಲ ಜೀವರಾಶಿನೂ ಆ ಭಗವಂತನ ಹತ್ರ ಆಶೀರ್ವಾದದಿಂದ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. पूज्याय राघवेन्द्राय सत्यधर्मरताय च